ವಾರ್ತೆಯ ಮುಖ್ಯಾಂಶಗಳು. ಯಲ್ಲಾಪುರದಲ್ಲಿ ಮದುವೆ ನಿರಾಕರಣೆ, ಯುವಕನಿಂದ ಯುವತಿಯ ಹತ್ಯೆ. ರಂಜಿತಾ ಕೊಲೆ ಆರೋಪಿ ರಫೀಕ್ ಕಾಡಿನಲ್ಲಿ ಶವವಾಗಿ ಪತ್ತೆ. ಕೊಲೆ ನಡೆದ ಸ್ಥಳಕ್ಕೆ ತಕ್ಷಣಕ್ಕೆ ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಧೈರ್ಯ ತುಂಬಿದ ಶಾಸಕ ಶಿವರಾಮ್ ಹೆಬ್ಬಾರ್. ಪಠ್ಯೇತರ ಚಟುವಟಿಕೆ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕ, ಭೀಮಣ್ಣ ಟಿ ನಾಯಕ್. ಅಮೋಘ ಮೋಟಾರ್ಸ್ ಅವರಿಂದ ಸ್ವರ್ಣವಲ್ಲಿ ಮಠಕ್ಕೆ ಈ ಕಾರ್ಡ್ ಸಮರ್ಪಣೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಪಟ್ಟಣದಲ್ಲಿ ಭೀಕರ ಹತ್ಯೆ ಘಟನೆ ನಡೆದಿದೆ. ಜನವರಿ 3, 2026ರ ಶನಿವಾರ ನಡು ರಸ್ತೆಯಲ್ಲಿಯೇ ರಂಜಿತಾ ಎಂಬ ವಿವಾಹಿತ ಮಹಿಳೆಯನ್ನು ಪ್ರೇಮಿ ರಫೀಕ್ ಎಂಬ ಯುವಕ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದನು. ರಂಜಿತಾ ಯಲ್ಲಾಪುರ ಪಟ್ಟಣದ ನಿವಾಸಿಯಾಗಿದ್ದು, ಆಕೆಗೆ ಈಗಾಗಲೇ ಮದುವೆಯಾಗಿ ಮಕ್ಕಳಿದ್ದಾರೆ ಎನ್ನಲಾಗಿದೆ. ಕಳೆದ ಕೆಲವು ವರ್ಷಗಳಿಂದ ರಫೀಕ್ ರಂಜಿತಾಳನ್ನು ಪ್ರೀತಿಸುತ್ತಿದ್ದು, ಆಕೆಯನ್ನು ಮದುವೆಯಾಗುವಂತೆ ಒತ್ತಾಯ ಮಾಡುತ್ತಿದ್ದನು. ಆದರೆ ರಂಜಿತಾ ಮದುವೆಗೆ ಸಮ್ಮತಿಸದೆ ನಿರಾಕರಿಸಿದಳು. ಈ ಹಿನ್ನೆಲೆಯಲ್ಲಿ ಕೋಪಗೊಂಡ ರಫೀಕ್ ನಡು ರಸ್ತೆಯಲ್ಲೇ ಚಾಕುವಿನಿಂದ ಆಕೆಯ ಮೇಲೆ ದಾಳಿ ನಡೆಸಿದ್ದಾನೆ. ಗಂಭೀರವಾಗಿ ಗಾಯಗೊಂಡ ರಂಜಿತಾಳನ್ನು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾಳೆ. ಘಟನೆಯ ಬಳಿಕ ರಫೀಕ್ ಸ್ಥಳದಿಂದ ಪರಾರಿಯಾಗಿದ್ದು, ಯಲ್ಲಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯ ಹುಡುಕಾಟ ನಡೆಸುತ್ತಿದ್ದಾರೆ. ಈ ಘಟನೆ ಸ್ಥಳದಲ್ಲಿಯೇ ಆತಂಕ ಮೂಡಿಸಿದ್ದು, ಪ್ರೇಮಿ ನಿರಾಕರಣೆಯಿಂದ ಉಂಟಾದ ಹತ್ಯೆಗಳ ಸರಣಿಯಲ್ಲಿ ಮತ್ತೊಂದು ದುರಂತವಾಗಿ ಪರಿಣಮಿಸಿದೆ. ಒಂದು ಕಡೆ ನಾವು ಒಂದು ವಾರದ ಹಿಂದೆ ಬಾಂಗ್ಲಾದೇಶದಲ್ಲಿ ಏನು ಹಿಂದೂಗಳಿಗೆ ನರಮೇಧ ಆಗ್ತಾ ಇದೆ, ಅದರ ಬಗ್ಗೆ ಒಂದು ಎಲ್ಲರೂ ನಮ್ಮ ಹಿಂದೂ ಸಂಘಟನೆಗಳು ಸೇರಿ ಒಂದು ಅರ್ಜಿಯನ್ನು ಕೊಟ್ಟಿದ್ವಿ. ಯಾಕೆ ಅಂತಂದರೆ ಅಲ್ಟಿಮೇಟ್ಲಿ ನಮಗೇನು ಬೇಕಾಗಿರೋದು ಯಲ್ಲಾಪುರದ ಒಂದು ಶಾಂತಿಯುತವಾದಂಥ ಒಂದು ಕ್ಷೇತ್ರ. ಪದೇ ಪದೇ ಈ ರೀತಿ ಆದರೆ ನಮಗೆಲ್ಲೋ ಒಂದು ಕಡೆ ಕ್ರಮ ನಿರ್ಮಿಸನ ಆಗ್ತಾ ಇದೆ. ವ್ಯವಸ್ಥೆ ಬಗ್ಗೆ, ಆಡಳಿತ ವ್ಯವಸ್ಥೆ ಬಗ್ಗೆ ಹೇಳುವಂಥದ್ದು ಮತ್ತು ಭಯನೂ ಸಹಿತ ಎಲ್ಲೋ ಒಂದು ಕಡೆ ಬಿಚ್ಚುತ್ತಾ ಇದ್ದಾರೆ ಈ ಒಂದು ಇನ್ಸಿಡೆಂಟಿಂದ ನಮಗೆ ಗೊತ್ತಾಗ್ತದೆ. ಆ ನಿಟ್ಟಿನಲ್ಲಿ ತಾವು ಜಿಲ್ಲಾ ಎಸ್ ಪಿ ತಕ್ಷಣ ಅದ್ರ ಬಗ್ಗೆ. ಯಲ್ಲಾಪುರ ಪಟ್ಟಣದ ಕಾಳಮ್ಮ ನಗರದಲ್ಲಿ ಮಧ್ಯಾಹ್ನ ರಂಜಿತಾ ಬನಸೋಡೆ ಅವರ ಭೀಕರ ಹತ್ಯೆಯ ಅಹಿತಕರ ಘಟನೆ ಸಂಭವಿಸಿದೆ. ಘಟನೆಯ ವಿಷಯ ತಿಳಿದ ತಕ್ಷಣ ಸ್ಥಳೀಯ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪ್ರಕರಣದ ಕುರಿತು ಮಾಹಿತಿ ಪಡೆದರು. ನಂತರ ಘಟನೆ ಸಂಭವಿಸಿದ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಮೃತರ ಕುಟುಂಬಸ್ಥರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ವಿಜಯ್ ಮಿರಾಶಿ, ಪರಿಶಿಷ್ಟ ಪಂಗಡ ಮಾಜಿ ಅಧ್ಯಕ್ಷ ಶಿರೀಶ್ ಪ್ರಭು, ಸುನಂದ ದಾಸ್ ಸೇರಿದಂತೆ ಸ್ಥಳೀಯರು, ಮುಖಂಡರು ಉಪಸ್ಥಿತರಿದ್ದರು. ಯಲ್ಲಾಪುರದಲ್ಲಿ ನಿನ್ನೆ ಮಧ್ಯಾಹ್ನ ನಡೆದ ಘಟನೆಯಲ್ಲಿ ದಲಿತ ಮಹಿಳೆ ರಂಜಿತಾ ಇವರನ್ನು ಚಾಕು ಹಾಕಿ ಕೊಲೆ ಮಾಡಿ ಓಡಿ ಹೋಗಿದ್ದ ರಫೀಕ್ ಕಾಜಲವಾಡದ ಅರಣ್ಯ ಪ್ರದೇಶದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈತನನ್ನು ಹಿಡಿಯಲು ಎಸ್ಪಿ ದೀಪನ್ ಮತ್ತು ಡಿವೈಎಸ್ಪಿ ಗೀತಾ ಪಾಟೀಲ್ ವಿಶೇಷ ತಂಡ ರಚಿಸಿದರು. ಯಲ್ಲಾಪುರದ ರಾಮಾಪುರದ ಶಾಲೆಯಲ್ಲಿ ಬಿಸಿಯೂಟದ ಸಿಬ್ಬಂದಿಯಾಗಿದ್ದ ರಂಜಿತಾ ಅವರಿಗೆ ರಫೀಕ್ ಮದುವೆಗಾಗಿ ಪೀಡಿಸುತ್ತಿದ್ದನು. ಇದಕ್ಕೆ ರಂಜಿತಾ ಒಪ್ಪದೇ ಇರುವ ಕಾರಣಕ್ಕೆ ನಿನ್ನೆ ಮಧ್ಯಾಹ್ನ ಶಾಲೆಯಿಂದ ಮನೆಗೆ ಬರುವ ಸಂದರ್ಭದಲ್ಲಿ ರಫೀಕ್ ಅವಳ ಕುತ್ತಿಗೆಗೆ ಬಂಕವಾಗಿ ಎರಿದು ಕೊಲೆ ಮಾಡಿ ತಪ್ಪಿಸಿಕೊಂಡಿದ್ದನು. ಈ ಸುದ್ದಿ ತಿಳಿದಂತೆ ವಿವಿಧ ಹಿಂದೂ ಸಂಘಟನೆಯ ಹಾಗೂ ದಲಿತ ಪರ ಸಂಘಟನೆಗಳು ಆತನನ್ನು ತಕ್ಷಣಕ್ಕೆ ಬಂಧಿಸುವಂತೆ ಆಗ್ರಹಿಸಿ ಯಲ್ಲಾಪುರ ಬಂದ್ಗೆ ಕರೆ ನೀಡಿದರು. ಆದರೆ ರಫೀಕ್ ಪೊಲೀಸರ ಕೈಗೆ ಸಿಗುವ ಮುನ್ನವೇ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ತಾಲೂಕಿನ ಹೆಗ್ಗರಣಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ವಾರ್ಷಿಕ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭೀಮಣ್ಣ ಟಿ ನಾಯಕ್ ಅವರು ಉದ್ಘಾಟಿಸಿದರು. ನಂತರ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ವಿದ್ಯಾರ್ಥಿ ಜೀವನದಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿದೆ. ಸ್ನೇಹ ಸಮ್ಮೇಳನಗಳು ವಿದ್ಯಾರ್ಥಿಗಳಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಹೊರಹಾಕಲು ಉತ್ತಮ ವೇದಿಕೆಯಾಗಿದ್ದು, ಪ್ರತಿಯೊಬ್ಬರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀಯುತ ಚಂದ್ರಶೇಖರ್ ಜೋಶಿ ಅವರು, ಕಾಲೇಜಿನ ಪ್ರಾಂಶುಪಾಲರು, ಬೋಧಕ ವರ್ಗ, ಕಾಲೇಜು ಅಭಿವೃದ್ಧಿ ಸಮಿತಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಶಿರಸಿಯ ಅಮೋಘ ಮೋಟಾರ್ಸ್ನವರು 2.75 ಲಕ್ಷ ಮೌಲ್ಯದ ಬ್ಯಾಟರಿ ಚಾಲಿತ ಈ ಅಗ್ರಿಕಾರ್ಟ್ ಅನ್ನು ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಹಾಗೂ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನಕ್ಕೆ ಕೊಡುಗೆಯಾಗಿ ಸಮರ್ಪಿಸಿದರು. ಅಮೋಘ ಮೋಟಾರ್ಸ್ನ ಮಾಲೀಕರಾದ ಹಿತ್ಲಳ್ಳಿ ಕುಂಬಾರ್ ಜಡ್ಡಿಯ ಸಂತೋಷ್ ಹೆಬ್ಬಾರ್ ಮತ್ತು ಗುಂಡಾನ ಜಡ್ಡಿಯ ಮಹಾಬಲೇಶ್ವರ್ ಭಟ್ ಹಾಗೂ ಕುಟುಂಬದವರನ್ನು ಉಭಯ ಶ್ರೀಗಳು ಗೌರವ ಮಂತ್ರಾಕ್ಷತೆಗಳೊಂದಿಗೆ ಹರಸಿದರು. ಈ ಸಂದರ್ಭದಲ್ಲಿ
ಸ್ವರ್ಣವಲ್ಲಿ ಕೃಷಿ ಪ್ರತಿಷ್ಠಾನದ ಅಧ್ಯಕ್ಷ RN ಹೆಗಡೆ ಉಳಿಕೊಪ್ಪ, ಕಾರ್ಯದರ್ಶಿ ಸುರೇಶ್ ಹಕ್ಕಿಮನೆ, ಮಹಾಸಂಸ್ಥಾನದ ವ್ಯವಸ್ಥಾಪಕ MN ಹೆಗಡೆ ಕಿಬ್ನಳ್ಳಿ ಉಪಸ್ಥಿತರಿದ್ದರು.